ಬಹಳಷ್ಟು ಸಂತೋಷವಾಯಿತು ತಂಗಿ. ನಿನ್ನ ಮನೆಯಲ್ಲಿ ನಿನ್ನ ಗಂಡಂದ್ರದ ಪಂಚ ಪಾಂಡವರು ಕ್ಷೇಮಿಗಳೇ, ನೀನು ಕ್ಷೇಮವೇ ಹೇಳಬಹುದೇನೆ? ಅಣ್ಣ, ಏನು ಪುರದಲ್ಲಿ ನನ್ನವರೆಲ್ಲ ಕ್ಷೇಮಿಗಳು. ಆದ್ರೆ ಒಂದು ಮಧ್ಯರಾತ್ರಿಯ ಸಮಯ ಇದು, ಯಾಕೆ ಕರೆದದ್ದು ಅಂತ ಗೊತ್ತಾಗ್ಲಿಲ್ಲ. ರುಕ್ಮಿಣಿಗೆ ಮಾತನ್ನು ಕೊಟ್ಟು ಬಂದಿದ್ದೇನೆ. ಏನು? ದಿನ 8ರೊಳಗೆ ಮಗ ಮನ್ಮಥನಿಗೆ ಮದುವೆಯನ್ನು ಮಾಡಿಸುತ್ತೇನೆ ಎಂಬುದಾಗಿ ಮಾತು ಕೊಟ್ಟು ಇಲ್ಲಿ 7 ದಿವಸಗಳು ಕಳೆದು ಹೋಯಿತು. ಉಳಿದದ್ದು ಒಂದು ದಿನ. ಈ ಒಂದು ದಿವಸದಲ್ಲಿ ಮಗನಿಗೆ ಒಂದು ಚಂದದೊಂದು ಹೆಣ್ಣು ನೋಡಿಕೆ ಬರ್ತೀಯೇನೆ. ಇದು ಬಣ್ಣದ ಮಾತಾಗಲಿಲ್ಲ. ಪ್ರಪಂಚದಲ್ಲಿ ಸಾಮಾನ್ಯರಿಗೆ ಯಾವುದು ಸಾಧಿಸುವುದಕ್ಕೆ ಅಸಾಧ್ಯ, ಯಾವುದು ಬಣ್ಣದ ಮಾತಾಗಿರ್ತದೆ ಅದನ್ನೆಲ್ಲವನ್ನು ಸಾಧಿಸುವಂತಹ ಸಾಮರ್ಥ್ಯ ಹೊಂದಿದವ ನೀನಿದ್ದ. ಅಂತದಲ್ಲಿ 7 ದಿವಸದಲ್ಲಿ ಮಗನಿಗೆ ಒಂದು ಹೆಣ್ಣು ಹುಡುಕುವುದಕ್ಕೆ ನಿನಗಾಗ್ಲಿಲ್ಲ. ಮತ್ತೆ ಹೆಣ್ಣಾದ ನನ್ನಿಂದ 1 ದಿವಸದಲ್ಲಿ ಸಾಧ್ಯವೋ ಹೇಳಿ? ಖಂಡಿತವಾಗಿ ಸಾಧ್ಯವಾಗ್ತದೆ. ಹೇಗಣ್ಣ? ನೀನೇನು ಸಾಮಾನ್ಯದವಳಲ್ಲ, ಅಗ್ನಿ ಸಂಭವೇ ನೀನು. ಕೃಪದ ನಂದನ ದ್ರೌಪದಿ ನೀನು, ಕೃಷ್ಣನ ತಂಗಿ ಕೃಷ್ಣೆ. ಸರಿ, ಆಶೀರ್ವಾದವನ್ನು ಮಾಡುತ್ತೀನಿ. ಈಗಲೇ ಹೋಗಿ ಬಾ. ಹೋಗಿ ಬರ್ತೇನೆ.